ಸ್ವಾಗತ. ಮುಖ್ಯಾಂಶಗಳು. ಕಾರವಾರ ಸಂಡೇ ಮಾರ್ಕೆಟ್ನ ಕಟ್ಟಡ ತೆರವು ಕಾರ್ಯಾಚರಣೆಗೆ ಬೆಳ್ಳಂಬೆಳಗ್ಗೆ ಗರ್ಜಿಸಿದ ಜೆಸಿಬಿಗಳು. ಕೊಮರ್ಪಾನ್ ಸಮಾಜದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜಯ ಗಳಿಸಿದ ಕಾರವಾರ ಮಾಲ್ಸಾ 11 ತಂಡ. ಸಂಸದ ಅನಂತಕುಮಾರ್ ಹೆಗಡೆ ಅಂಕೋಲಾ ಕೇಣಿಯ ಜೇನುಗೂಡು ವಾಟ್ಸಪ್ ಗ್ರೂಪ್ನ 100ನೇ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ. ಅಂಕೋಲಾ ತಾಲೂಕಿನ ಕೇಣಿ ವಿವೇಕಾನಂದ ಮೈದಾನದಲ್ಲಿ ಏಪ್ರಿಲ್ 26ರಿಂದ ಮೇ 1ರವರೆಗೆ ನಡೆಯಲಿರುವ ಅಂಕೋಲಾ ಹಬ್ಬದ ಆಮಂತ್ರಣ ಪತ್ರಿಕೆ ಬಿಡುಗಡೆ. ವಾರ್ತೆಯ ವಿವರ. ಕಾರವಾರ ನಗರದ ಸಂಡೇ ಮಾರ್ಕೆಟ್ ಕಟ್ಟಡ ತೆರವು ಕಾರ್ಯಾಚರಣೆ ನಗರಸಭೆಯಿಂದ ಸೋಮವಾರ ಬೆಳಗ್ಗೆಯಿಂದಲೇ ಪ್ರಾರಂಭವಾಯಿತು. ಅಂಗಡಿಕಾರರು ಪ್ರತಿಭಟನೆ ನಡೆಸಿದರೂ ಕೂಡ ನಗರಸಭೆ ಅಧಿಕಾರಿಗಳು ಜೆಸಿಬಿ ಮೂಲಕ ಮಟನ್, ಚಿಕನ್ ಅಂಗಡಿಯ ತಂಪು ಪಾನೀಯ, ಹೋಟೆಲ್, ಸೈಕಲ್ ಅಂಗಡಿ, ವಕೀಲರ ಕಚೇರಿ ಹೀಗೆ 15ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಗ್ರಾಮೀಣ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ನಗರಸಭೆ ತರಕಾರಿ ಮಾರುಕಟ್ಟೆ ತೆರವುಗೊಳಿಸುವಂತೆ ಸೂಚಿಸಲಾಗಿದ್ದರಿಂದ ತರಕಾರಿ ವ್ಯಾಪಾರಿಗಳು ವ್ಯಾಪಾರ ಸ್ಥಗಿತಗೊಳಿಸಿ ಬೇರೆ ಕಡೆ ಸ್ಥಳಾಂತರಿಸಲು ಪ್ರಾರಂಭಿಸಿದರು. ನಗರಸಭೆ ಅಧಿಕಾರಿಗಳು ಅಂಗಡಿ ಮಾಲಕರಿಗೆ ತಮ್ಮ ಅಂಗಡಿಯ ಸಾಮಾನುಗಳನ್ನು ಸ್ವತಃ ತೆರವುಗೊಳಿಸುವಂತೆ ತಿಳಿಸಿದ್ದು, ಅಂಗಡಿಕಾರರು ಸಾಮಾನು ಸ್ಥಳಾಂತರ ಮಾಡಲು ಪ್ರಾರಂಭಿಸಿದರು. ಕೆಲವು ಅಂಗಡಿಕಾರರು ತಾವು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದರೂ ಅಂಗಡಿ ತೆರವುಗೊಳಿಸಿದ್ದಾರೆ ಎಂದು ದುಃಖ ವ್ಯಕ್ತಪಡಿಸಿದರು. ತದನಂತರ ಅಂಗಡಿ ತೆರವುಗೊಳಿಸಿದ ಅಧಿಕಾರಿಗಳು ವಿರುದ್ಧ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸುವುದಾಗಿ ಹೇಳಿದ್ದಾರೆ. AR ಮಿಠಾಯಿ ಅಂತ ಈ ಅಂಗಡಿಕಾರ ಒಂದು ಇನ್ನೇನದ ಅಧ್ಯಕ್ಷ ಮಾತಾಡೋದು. ಇಲ್ಲಿ ಈಗ ಮುನ್ಸಿಪಾಲ್ಟಿಯವರು ಏನು ಮಾಡ್ತಾ ಇದ್ದಾರೆ, ಈ ಮಟರ್ ಮಾರ್ಕೆಟ್ ಎಲ್ಲ ಅವರು ಹೇಳೋದಕ್ಕೆ ಇದನ್ನು ತೆಗಿತಾ ಇದ್ದಾರೆ. ಮತ್ತು ಏನಾಗಿದೆ ಅಂದರೆ ಎಲ್ಲರೂ ವ್ಯವಸ್ಥೆ ಮಾಡಿಕೊಡ್ರಿ, ನಾನು ಫುಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದು ಕೇಳೋಲ್ಲ, ತಂದೆ ಇದನ್ನು ಮಾಡ್ತಾರೆ. ಪೊಲೀಸ್ ಪ್ರೊಟೆಕ್ಷನ್ ತಂದು ಕತ್ತಲೆ ಅನ್ಯಾಯದಿಂದ ಇದನ್ನು ಮಾಡ್ತಾ ಇದ್ದಾರೆ. ಬಾಕಿ ಇದಕ್ಕೆ ಕೆಲವೊಂದು ಸ್ಟೇ ಇದೆ, ಪರ್ಮನೆಂಟ್ ಇಂಜೆಕ್ಷನ್ ಇದೆ, ಅಷ್ಟಾಗಿ ಅವ್ರು ನೋಡೋದಲ್ಲ. ಈ ಪ್ರಕಾರ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಆದರೆ ಕಾರವಾರ ಜನರಿಗೆ ಈ ಪ್ರಕಾರ ಅನ್ಯಾಯ ಮಾಡಬಾರ್ದಾಗಿತ್ತು. ಮುಂದೆ ಇದು ಮಾಡಬೇಕಾಗ್ತಲ್ಲ, ಮೀಟಿಂಗ್ ಅದು ತೊಗೊಂಡ್ಕತ್ಲಿ ಮುಂದಿನ ಏನು ಹೋರಾಟ ಮಾಡಬೇಕು ನಾವು ವಿಚಾರ ಮಾಡಬೇಕಾಯ್ತು. ಯಾಕಂದರೆ ಅನ್ಯಾಯ ಆಗ್ತದನ್ನ ಹೇಳ್ಬೇಕು ಎಲ್ಲರೂ ಹೇಳ್ತು. ಜಿಲ್ಲಾಡಳಿತ ಏನು ಇಲ್ಲಿ ನಮ್ಮ ಕಟ್ಟಡಗಳಿಗೆ ಸ್ಟೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದರೂ ಕೂಡ ಇವತ್ತಿನ ದಿನವರೆಗೆ ನಾವು ಕೆಲವೊಂದು ಕೇಸ್ಗಳಲ್ಲಿ ನಾಳೆ ದಿನದವರೆಗೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಮತ್ತು ಸ್ಥಳೀಯ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆ ಇದ್ದರೂ ಕೂಡ ನಮಗೆ ನ್ಯಾಯಯುತವಾಗಿ ಪಬ್ಲಿಕ್ ಪ್ರಿಮೈಸಸ್ ಎವಿಕ್ಷನ್ ಆ್ಯಕ್ಟ್ ಪ್ರಕಾರ ನೋಟಿಸು ಕೊಟ್ಟು ಅದಕ್ಕೆ ನಮಗೆ ಸೂಚನೆ ನೀಡಿ ನೀವು ಖಾಲಿ ಮಾಡಬೇಕು ಅಂತೂ ಯಾವುದೇ ರೀತಿಯ ಮಾಹಿತಿ ನೋಟಿಸು ಕೊಡದೆ ಕೂಡ ಅನ್ಯಾಯವಾಗಿ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಕೂಡ ಈ ಕಟ್ಟಡಗಳನ್ನು ಮುರಿದು ನಮಗೆ ಇಲ್ಲಿಂದ ಹೊರಗೆ ಹಾಕಿ ಅನ್ಯಾಯ ಮಾಡಿದ್ದಾರೆ. ಇದು ಇಲ್ಲಿ ಈ ಪರಿಸ್ಥಿತಿಯನ್ನು ನೋಡಿದರೆ ನಾವು ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಇಲ್ಲ, ಯಾವುದು ಗುಂಡಾ ರಾಜ್ಯದಲ್ಲಿ ಗುಂಡಗಳ ಆಡಳಿತದಲ್ಲಿ ಇದ್ದೇವೆ ಅಂತ ಹೇಳ್ಕೊಂಡು ಅನ್ನಿಸ್ತಾ ಇದೆ. ಸಂಬಂಧಪಟ್ಟ ಈ ಕ್ರಮದ ಕುರಿತು ನಾನು ನ್ಯಾಯಾಲಯದಲ್ಲಿ ಜಿಲ್ಲಾಡಳಿತದ ವಿರುದ್ಧ ನಗರಸಭೆ ಆಯುಕ್ತರ ವಿರುದ್ಧ ವೈಯಕ್ತಿಕವಾಗಿ ಡ್ಯಾಮೇಜ್ ಇದ್ರ ಬಗ್ಗೆ ಮತ್ತು ನ್ಯಾಯಾಲಯದ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ. ನನ್ನ ಹೆಸರು ಅವ್ರು ಹೇಳ್ತಾರೆ, ನಾನು ಇವಾಗ ಅವರು ಹೇಳಿದರು ನಾನು ಸ್ಟೇ ಆರ್ಡರ್ ಕೊಟ್ಟರೆ ಅದು ಇವತ್ತಿನ ಅಸಿಸ್ಟೆಂಟ್ ಕಮಿಷನರ್ ಶಿವಾನಂದ ಕರಾಳೆ ಅವರು ಹೇಳಿದರು ಇವತ್ತಿನವರೆಗೆ ಅದು ಎಕ್ಸ್ಟೆನ್ಷನ್ ಮಾಡಿದಿದ್ದರೆ ಮಾತ್ರ ನಾನು ಅದನ್ನು ನಿಲ್ಲಿಸಲಿಕ್ಕಾಗ್ತದೆ. ನಾನು ಅವರಿಗೆ ಮೌಖಿಕವಾಗಿ ಹೇಳಿದ್ದೇನೆ, ಅದು ಕೆಲವೊಂದು ಕೇಸುಗಳು ನಾಳೆ ಇದೆ, ಕೆಲವೊಂದು ಕೇಸುಗಳು ಇವತ್ತಿದೆ, ಅಲ್ಲಿವರೆಗೂ ಎಕ್ಸ್ಟೆನ್ಷನ್ ಆಗಿದ್ದಿದೆ. ನಾನು ಎಕ್ಸ್ಟೆನ್ಷನ್ ಆಗಿದ್ದ ಮಾಹಿತಿಯನ್ನು ನ್ಯಾಯಾಲಯದ ಆದೇಶವನ್ನು ಕೋರ್ಟ್ ಓಪನ್ ಆದ ಕೂಡಲೇ ತಂದು ಕೊಡ್ತೇನೆ ಅಂತ ಹೇಳಿದರೂ ಕೂಡ ಕೇಳದೆ ಮೋಹನ್ ರಾಜು ಮತ್ತು ಅವರ ಶಿವಾನಂದ ಕರಾಳೆಯವರು ಮತ್ತು ಪೊಲೀಸ್ ಇಲಾಖೆಯವರು ಯಾವುದೇ ರೀತಿಯಿಂದ ನಮ್ಮ ಮನವಿಗೆ ಸ್ಪಂದಿಸದೆ ಕೇಳದೆ ಉದ್ಯಾಪೂರ್ವಕವಾಗಿ ದಿವಸದಿಂದ ಇದನ್ನು ಮುರಿದಿದ್ದಾರೆ. ಅದಕ್ಕೆ ನಾನು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇನೆ. ಅದಕ್ಕೆ ಸೂಕ್ತ ಕಾನೂನು ಕ್ರಮ ನ್ಯಾಯಾಲಯದಲ್ಲಿ ಏನಿದೆ ಅದನ್ನು ನೋಡ್ತೇನೆ. ಅಲ್ಲಿ ನಮ್ಮ ಆಫೀಸ್ಗಳು ಮತ್ತು ಅಂಗಡಿಗಳು ಬಂದಿದ್ದೆವು, ಅದನ್ನು ಮುಂದಿನಿಂದ ಎಲ್ಲ ತೆಗೆದು ಹಾಕಿದ್ದಾರೆ. ನಮಗೆ ಅವರು ಇವತ್ತಿಗೂ ಹೇಳ್ತೇನೆ ನಾನು ಮುಖ್ಯವಾಗಿ ಪಬ್ಲಿಕ್ ಪ್ರಿಮೈಸಸ್ ಎವಿಕ್ಷನ್ ಆ್ಯಕ್ಟ್ ಕೆಳಗೆ ಅವರು ನಮಗೆ ಎಲ್ಲರಿಗೂ, ನನಗಷ್ಟೇ ಅಲ್ಲ ಇಲ್ಲಿ ಇರ್ತಕ್ಕಂಥ 194 ಅಂಗಡಿದಾರರಿಗೂ
ಪಬ್ಲಿಕ್ ಪ್ರಿಮೈಸಸ್ ಇವಿಕ್ಷನ್ ಆ್ಯಕ್ಟ್ನಲ್ಲಿ ನೋಟಿಸ್ ಕೊಡಬೇಕು, ಆ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ಮಾನ್ಯ ಹೈಕೋರ್ಟು ನನಗೆ ರಿಟ್ ಪಿಟಿಷನ್ ನಂಬರ್ 2791/2003 ಪ್ರಕಾರ ಅವರಿಗೆ ಸ್ಪಷ್ಟವಾಗಿ ಆದೇಶ ನೀಡಿದ್ದಾರೆ. ತಾವು ದಯವಿಟ್ಟು ನೋಡ್ಬೋದು. Regarding the submission of the learned counsel for R1 and R2, writ petition is disposed with a direction to consider the representation dated 3/7/2002 annexure petitioner and pass order therein accordance with law. ಇದು ಈ ಪ್ರಕರಣ ಮುಖ್ಯವಾಗಿ ನಾನು ವಕೀಲನಾಗಿ ನಾನು ಮುನ್ಸಿಪಾಲಿಟಿ ವಿರುದ್ಧ ಹಾಕಿದ್ದಕ್ಕೆ ಇದರಲ್ಲಿ ದಾಖಲೆ ಇದೆ. ಈ ದಾಖಲೆಯನ್ನು ಕೊಡ್ಲಿಕ್ಕೆ ಹೋದರೂ ಕೂಡ ಅವರು ಅದನ್ನು ಸ್ವೀಕರಿಸಿದೆ. ಇವತ್ತು ನನಗೆ ನೀವು 10 ನಿಮಿಷದಲ್ಲಿ ತಡೆಯಾಜ್ಞೆ ತಂದು ಕೊಟ್ಟರೆ ನಾನು ಇದನ್ನು ನಿಲ್ಲಿಸ್ತೇನೆ ಅಂತ ಹೇಳಿದರು. ನಾನು ಅವರಿಗೆ ಹೇಳಿದ್ದೇನೆ 10 ನಿಮಿಷದಲ್ಲಿ ತಡೆಯಾಜ್ಞೆ ತರಲಿಕ್ಕೆ ನಾನು ಕೋರ್ಟನ್ನು ಒಡೆದು ಹೋಗ್ಕೊಂಡು ಆದೇಶವನ್ನು ಹರಿದುಕೊಂಡು ತಗೊಂಡು ಬರಲಿಕ್ಕೆ ಆಗೋದಿಲ್ಲ. ನನಗೆ ಆದೇಶ 1 ದಿವಸದ ಟೈಮ್ ಕೊಟ್ಟರೆ ನಾನು ಅದನ್ನು ತಂದು ಕೊಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ದೇನೆ. JCB ಅವ್ರಿಗೆಲ್ಲರೂ ಅನುಕೂಲ ಆಗೋ ರೀತಿಯಲ್ಲಿ ಸಾಮಾನುಗಳನ್ನ ಹೊರಗಡೆ ಇಟ್ಕೊಂಡು ನೀಟಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ. ಸಾರ್ವಜನಿಕರು ಸಹಕರಿಸಿ ಇದರಲ್ಲಿ 8 ಕೋಟಿ ರೂಪಾಯಿ ದೊಡ್ಡದಾಗಿ ಒಂದು ಪ್ರಾಜೆಕ್ಟ್ ಬರ್ತಾಯಿದೆ. ಹೈಟೆಕ್ ಸುಸಜ್ಜಿತವಾಗಿದೆ. ಎಲ್ಲರಿಗೂ ಕಮರ್ಷಿಯಲ್ ಕಾಂಪ್ಲೆಕ್ಸು, ಚಿಕನ್ ಮಾರ್ಕೆಟು, ಮಟನ್ ಮಾರ್ಕೆಟ್, ಫಿಶ್ ಮಾರ್ಕೆಟ್ ಎಲ್ಲವೂ ಇರೋದ್ರಿಂದ ಇದು ಒಂದು ಹೈಟೆಕ್ ಮಾರ್ಕೆಟ್ ಆಗಿ ಜಾಗ ಸುಂದರವಾಗುತ್ತೆ. ಶಿಥಿಲಾವಸ್ಥೆಯಲ್ಲಿ ಸ್ತಂಭ ಅಭಿವೃದ್ಧಿ ಪಡಬೇಕು. ಸಾರ್ವಜನಿಕರಿಗೆ ಎಲ್ಲ 1 ಲಕ್ಷ ಜನರಿಗೆ ಹೆಲ್ಪ್ ಆಗಿದೆ. 15-20 ವರ್ಷಕ್ಕೆ ತೊಂದರೆ ಆಗಿರ್ಬೋದು, ಅದಕ್ಕೆ ನಾವು ಅವ್ರಿಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡಲೇಬೇಕಾಯಿತು. ಹಾಗಾಗಿ ಇವತ್ತು ಸಂಡೇ ಮಾರ್ಕೆಟ್ ಅಂಗಡಿ ತೆರವುಗೊಳಿಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ನಗರಸಭಾ ಪ್ರಭಾರ ಆಯುಕ್ತ ಮೋಹನ್ ರಾಜ್, ಸಹಾಯಕ ಕಮಿಷನರ್ ಶಿವಾನಂದ್ ಕರಾಳೆ, ತಹಶೀಲ್ದಾರ್ GN ನಾಯ್ಕ್, DSP NT ಪ್ರಮೋದ್ ರಾವ್, ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ್, ಸದಸ್ಯರಾದ ಗಣಪತಿ ಉಳ್ವೇಕರ್, ನಿತಿನ್ ಪಿಕ್ಳೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ವಿಠ್ಠಲ್ ಸಾವಂತ್, ನಂದಾ ಸಾವಂತ್, ರತ್ನಾಕರ್ ನಾಯ್ಕ್ ಉಪಸ್ಥಿತರಿದ್ದು ಪೊಲೀಸ್ ಕಾವಲು ಪಡೆಯಲ್ಲಿ ಸಂಡೇ ಮಾರ್ಕೆಟ್ ಅಂಗಡಿ ತೆರವುಗೊಳಿಸಲಾಗಿದೆ. ND ಸಿಟಿ ಪ್ಲಸ್, ಅರವಿಂದ್ ಗುನ್ಗಿ, ಕಾರವಾರ. ಕಾರವಾರ ತಾಲೂಕಿನ ಮುಡ್ಗೇರಿಯಲ್ಲಿ ಬ್ರಹ್ಮದೇವ ಯುವಕ ಮಂಡಳದ ವತಿಯಿಂದ ಕೊಮಾರ್ಪನ್ ಸಮಾಜದ ಬಾಂಧವರಿಗಾಗಿ ಮುಕ್ತ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು, ಕೊನೆಯ ಪಂದ್ಯಾವಳಿಯಲ್ಲಿ ಕೊಮಾರ್ಪಂತ್ 11 ವಿರುದ್ಧ ಮಾಳ್ಸಾ 11 ತಂಡ ಜಯಗಳಿಸುವ ಮೂಲಕ ಪಂದ್ಯಾವಳಿ ತನ್ನದಾಗಿಸಿಕೊಂಡಿದೆ. ಈ ಪಂದ್ಯಾವಳಿಯಲ್ಲಿ 30ಕ್ಕೂ ಹೆಚ್ಚು ತಂಡ ಭಾಗವಹಿಸಿದ್ದವು. ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷಸ್ಥಾನ ವಹಿಸಿ ಮಾತನಾಡಿದ ಮಾರುತಿ ನಾಯ್ಕ್, ಕ್ರೀಡಾಪಟುಗಳಿಗೆ ಶುಭ ಕೋರಿ ಸಮಾಜವನ್ನು ಒಗ್ಗೂಡಿಸುವ ಕಾರ್ಯ ಯುವಕ ಮಂಡಳ ಮಾಡುತ್ತಿರುವುದು ತುಂಬ ಶ್ಲಾಘನೀಯ ಎಂದು ನುಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜನಶಕ್ತಿ ವೇದಿಕೆಯ ಮಾಧವ್ ನಾಯ್ಕ್, ನೌಕರ ಸಂಘದ ಉಪಾಧ್ಯಕ್ಷ ರಾಜೇಶ್ ರಾಮನಾಥನ್, ನಗರಸಭಾ ಸದಸ್ಯರಾದ ದೇವಿದಾಸ್ ನಾಯ್ಕ್, ಕರವೇ ಅಧ್ಯಕ್ಷ N ದತ್ತಾ ಇತರರು ಉಪಸ್ಥಿತರಿದ್ದರು. ND ಸಿಟಿ ಪ್ಲಸ್, ಕ್ಯಾಮೆರಾಮನ್ ವಿನಯ್ ಜೊತೆ N ದತ್ತಾ. ನಮ್ಮ ಮನೆಯನ್ನು ಅಂದವಾಗಿಟ್ಟುಕೊಳ್ಳುತ್ತೇವೆ, ಆದರೆ ಮನೆ ಹೊರಗಿನ ಸಾರ್ವಜನಿಕ ಪ್ರದೇಶವನ್ನು ಸ್ವಚ್ಛವಾಗಿಡಲು ನಾವು ಮುಂದಾಗುವುದಿಲ್ಲ. ಇದು ನಮ್ಮ ದೇಶದ ದೌರ್ಭಾಗ್ಯ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಅಂಕೋಲಾದ ಕೇಣಿಯ ಜೇನುಗೂಡು ವಾಟ್ಸಪ್ ಗ್ರೂಪ್ನ 100ನೇ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಿ ಮೋದಿ ಮೊದಲು ಪೊರಕೆಯನ್ನು ಹಿಡಿದು ಕಸವನ್ನು ಗುಡಿಸಲು ಪ್ರಾರಂಭಿಸಿದಾಗ ಕೆಲವರು ಟೀಕೆ ಮಾಡಿದ್ದರು. ಆದರೆ ಈಗ ಅವರೇ ಮೋದಿಯ ಬಗ್ಗೆ ಹೊಗಳಲು ಪ್ರಾರಂಭಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನಕ್ಕಿಂತ ಪೂರ್ವದಲ್ಲಿ ಈ ಜೇನುಗೂಡು ಹುಟ್ಟಿಕೊಂಡಿದ್ದು ಒಂದು ಇತಿಹಾಸ. ನಾವು ಮನೆಯನ್ನು ಕೆಳಗಿನಿಂದ ಮೇಲೆ ಕಟ್ಟುತ್ತೇವೆ, ಆದರೆ ಜೇನು ಮೇಲಿನಿಂದ ಕೆಳಗೆ ಗೂಡನ್ನು ಕಟ್ಟುತ್ತದೆ. ನಾವೆಲ್ಲರೂ ಒಟ್ಟೊಟ್ಟಿಗೆ ಹೆಜ್ಜೆ ಇಡುತ್ತಿದ್ದೇವೆ. ಪರಿಸರ ಬಗ್ಗೆ ಸಾಮೂಹಿಕ ಬದುಕಿನಲ್ಲಿಯೂ ಶಿಸ್ತನ್ನು ತಂದಾಗ ಮಾತ್ರ ಭಾರತ ಸಂಪೂರ್ಣ ಸ್ವಚ್ಛವಾಗಲು ಸಾಧ್ಯ. ಭ್ರಷ್ಟ ವ್ಯವಸ್ಥೆಯಲ್ಲಿ ಬೇರು ಬಿಟ್ಟಿದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾದರೆ ಒಂದು ಸಭೆ ನಡೆಸಿ ಹೇಳಿದರೆ ಸಾಧ್ಯವಿಲ್ಲ. ಮನುಷ್ಯನ ಸಂಪರ್ಕವನ್ನು ಎಷ್ಟೆಷ್ಟು ಕಡಿತಗೊಳಿಸುತ್ತಾರೋ ಅಷ್ಟಷ್ಟು ಭ್ರಷ್ಟಾಚಾರ ಕಡಿಮೆಗೊಳಿಸಬಹುದು. ಕೇವಲ ತಂತ್ರಜ್ಞಾನದಿಂದ ಈ ಭ್ರಷ್ಟಾಚಾರ ತೊಲಗಿಸಲು ಸಾಧ್ಯ. ಚಿಕ್ಕ ಚಿಕ್ಕ ಕೆಲಸಗಳನ್ನು ದೊಡ್ಡ ದೊಡ್ಡ ಕ್ರಾಂತಿಯನ್ನೇ ಹುಟ್ಟುಹಾಕುತ್ತವೆ. ರಕ್ತ ಹರಿಸಿದರೆ ಮಾತ್ರ ಕ್ರಾಂತಿಯಲ್ಲ, ನಮ್ಮನ್ನು ನಾವು ತಿಳಿದುಕೊಂಡರೆ ಅದು ನಿಜವಾದ ಕ್ರಾಂತಿ. ಆನೆ ತುಳಿದಿದ್ದೇ ದಾರಿ, ನಿಮ್ಮ ಹೆಜ್ಜೆ ಹೀಗಿರಲಿ ಎಂದರು. ಒಂದು ರೀತಿಯ ಬೇಕಾಬಿಟ್ಟಿ ಧರ್ಮದ್ದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಮೂರ್ಖರು ಅಂತ ಕರೀತಾರೆ, ಮತ್ತೇನು ಕರಿಬೇಕಾಗ್ತದೆ? ಆದ್ರೆ ಏನ್ ಖರ್ಚುನು ಇಲ್ಲದೆ ಸ್ವತಃ ಪರಿಶ್ರಮ, ನನ್ನ ಊರು, ನನ್ನ ವ್ಯವಸ್ಥೆ, ನನ್ನ ಮನೆ, ನನ್ನ ಬೀದಿ, ಇದನ್ನ
ಚೆನ್ನಾಗಿ ಇಟ್ಕೊಳ್ಬೇಕಾಗಿರತಕ್ಕಂಥದ್ದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಈ ಕಲ್ಪನೆಯನ್ನು ಹುರಿದುಂಬಿಸಿದ್ರು. ಇವತ್ತು ಇಡೀ ದೇಶದಲ್ಲಿ ಒಂದು ಹಂತದಲ್ಲಿ ಆ ಸ್ವಚ್ಛತಾ ಅಭಿಯಾನ ಪ್ರಾರಂಭ ಆಗಿದೆ. ಇವತ್ತು ಏರ್ಪೋರ್ಟ್ಗಳಲ್ಲಿ ನೋಡಿದ್ರೆ, ಅಥವಾ ನಮ್ಮ ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡಿದ್ರೆ, ಅಥವಾ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಕೆಲವೊಂದು ಕಡೆ ನೋಡಿದ್ರೆ ಇನ್ನೂ ಬರಬೇಕು. ಇನ್ನೂ ಊರ ಪ್ರಮುಖರಾದ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿದರು. ನ್ಯಾಯವಾದಿ ನಾಗಾನಂದ್ ಬಂಟ್ ಮನವಿ ನೀಡಿದರು. ಅನಂತ್ ಕಟ್ಟಿಪನೆ ನಿರೂಪಿಸಿ ವಂದಿಸಿದರು. ವೇದಿಕೆಯಲ್ಲಿ ದೈವೇಜ್ಞ ಸಂಘದ ರಾಜ್ಯಾಧ್ಯಕ್ಷ ರಾಮರಾವ್ ರಾಯ್ಕರ್, ಅರುಣ್ ನಾಡ್ಕರ್ಣಿ, ನಿತ್ಯಾನಂದ್ ಗಾಂವ್ಕರ್, ಜೇನುಗೂಡಿನ ಸಂಸ್ಥಾಪನಾಧ್ಯಕ್ಷ ವಿಶಾಲ್ ಭಂಟ್, ಅಧ್ಯಕ್ಷ ವಿಜಯ್ ಭಂಟ್ ಉಪಸ್ಥಿತರಿದ್ದರು. ಜೇನುಗೂಡಿನ ಸರ್ವ ಸದಸ್ಯರು, ಊರ ನಾಗರಿಕರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ND ಸಿಟಿ ಪ್ಲಸ್, ಅರವಿಂದ್ ಗುನ್ಗಿ, ಕಾರವಾರ. ಅಂಕೋಲಾ ತಾಲೂಕಿನ ಕೇಣಿ ವಿವೇಕಾನಂದ ಮೈದಾನದಲ್ಲಿ ಏಪ್ರಿಲ್ 26ರಿಂದ ಮೇ 1ರವರೆಗೆ ನಡೆಯಲಿರುವ ಅಂಕೋಲಾ ಹಬ್ಬದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಮಾಡಲಾಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಅಂಜಲಿ ಐಗಳ್, 5 ದಿನಗಳ ಈ ಹಬ್ಬ ನಡೆಯಲಿದ್ದು ಇಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯದ ವಿವಿಧ ಕಲಾ ತಂಡಗಳು ಇಲ್ಲಿ ಭಾಗವಹಿಸಲಿದ್ದು ಸ್ಥಳೀಯ ಕಲಾ ತಂಡಗಳಿಗೂ ಇಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ಹೇಳಿದರು. ಏಪ್ರಿಲ್ 26ರಿಂದ ಮೇ 1ರ ತನಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳುತ್ತಾರೆ. ಅಂಕೋಲಾ ಹಬ್ಬ ಸಮಿತಿಯ ಅಧ್ಯಕ್ಷ ಸಂದೀಪ್ ಬಂಟ್ ಮಾತನಾಡಿ, ವಿಧಾನ ಪರಿಷತ್ ಸದಸ್ಯ SL ಗೋಟ್ನೇಕರ್ ಅಂಕೋಲಾ ಹಬ್ಬದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸಾಕ್ಷಿತ್ ಹಾರ್ಡ್ವೇರ್ ಮಾಲಕ ಸುರೇಶ್ ನಾಯ್ಕ್ ಅಲ್ಗೇರಿ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿದ್ದಾರೆ. ತಾಲೂಕಿನ ವಿವಿಧ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ. ಗ್ರಾಮೀಣ ಕಲೆಯನ್ನು ಪ್ರೋತ್ಸಾಹಿಸುವ ಮತ್ತು ವೈವಿಧ್ಯಮಯ ಕಲೆ ಸಂಸ್ಕೃತಿಯನ್ನು ಪರಿಚಯಿಸುವ ಉದ್ದೇಶದೊಂದಿಗೆ 5 ದಿನಗಳ ಕಾಲ ಅಂಕೋಲಾ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಇಂದು ಅಂಕೋಲಾ ಹಬ್ಬ 2017 ಕಾರ್ಯಕ್ರಮವನ್ನು ಏಪ್ರಿಲ್ 26ರಿಂದ ಮೇ 1, 2017ರವರೆಗೆ ಕೇಣಿಯ ವಿವೇಕಾನಂದ ಕ್ರೀಡಾಂಗಣದಲ್ಲಿ ನಡೆಸಲಾಗುವುದು. ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ SL ಗೋಟ್ನೇಕರ್ ವಿಧಾನ ಪರಿಷತ್ ಸದಸ್ಯರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಸುರೇಶ್ ಆರ್ ನಾಯ್ಕ್ ಮಾಲಕರು ಸಾಕ್ಷಿತ್ ಹಾರ್ಡ್ವೇರ್ ಮತ್ತು ರಾಹುಲ್ ಅಪಾರ್ಟ್ಮೆಂಟ್ ಅವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿ ಶ್ರೀಮತಿ ಸುಬ್ರಹ್ಮಣ್ಯಗೌಡ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಜನಪದ ಕಲಾವಿದರು ಅವರು ಉಪಸ್ಥಿತರಿದ್ದಾರೆ. ವಿಶೇಷ ಆಮಂತ್ರಿತರಾಗಿ ಶ್ರೀ NT ಪ್ರಮೋದ್ ರಾವ್ DOSP ಕಾರವಾರ, ಶ್ರೀ ಮಂಜುನಾಥ್ L ನಾಯ್ಕ್ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಕಾಕರಮಠ, ಶ್ರೀಮತಿ ರೂಪಾಲಿ ನಾಯ್ಕ್ ಮಾಜಿ ಅಧ್ಯಕ್ಷರು, ಪತ್ರಕರ್ತ ಸಂಘದ ಅಧ್ಯಕ್ಷ ವಿಠ್ಠಲ್ ದಾಸ್ ಕಾಮತ್, ಪುರಸಭೆಯ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಮಹಾಲಕ್ಷ್ಮಿ ನರಸಯ್ಯ, ಸದಸ್ಯೆ ಸೀಮಾ ಬಂಟ್, ಅಂಕೋಲಾ ಹಬ್ಬ ಸಮಿತಿಯ ಸುಬ್ರಹ್ಮಣ್ಯ ಗಾಂವ್ಕರ್, ಪ್ರಶಾಂತ್ ಬಂಟ್, ಸಂತೋಷ್ ಬಂಟ್, ಚಂದ್ರಕಾಂತ್ ಬಂಟ್, ಮುರಳೀಧರ್ ಬಂಟ್, ಗಜಾನನ್ ನಾಯ್ಕ್, ದಿನೇಶ್ ನಾಯ್ಕ್ ಇವರೆಲ್ಲರೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ND ಸಿಟಿ ಪ್ಲಸ್, ಅರವಿಂದ್ ಗುನ್ಗಿ, ಕಾರವಾರ. ನಿರಂತರ ಮನರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ND ಸಿಟಿ ಪ್ಲಸ್ TV. ಇದು ನಿಮ್ಮ ವಾಹಿನಿ. ಇಲ್ಲಿಗೆ ND ಸಿಟಿ ಪ್ಲಸ್ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ND ಸಿಟಿ ಪ್ಲಸ್ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.